ನನ್ನ ಮನೆ ಫಿಶ್ ಕತೆ ನಾನು ಹೇಳಲೇಬೇಕು. ಏನಪ್ಪ ಅಂದರೆ ಸಂಡೇ ಅಲ್ಲ, ತುಂಬ ಒಂದು 6-7 ತಿಂಗಳು ಆಗಿರಬೇಕು ಫಿಶ್ ಸಾಂಬಾರು ಮಾಡಿ. ಸೊ ಫಿಶ್ ತೊಗೊಬನ್ನಿ ಅಂದೆ, ಫಿಶ್ ತೊಗೊಂಡು ಬಂದಿದ್ರು. ಸೊ ಇಷ್ಟೊಂದು ಕಷ್ಟಪಟ್ಟು ಫಿಶ್ ಫ್ರೈ ಮಾಡಿ ಮೀನು ಸಾರು ಮಾಡ್ತೀನಿ. ಅದು ಮೈಸೂರು ಸ್ಟೈಲಲ್ಲಿ ಉಪ್ಪು ಹುಳಿ ಖಾರ ಹಾಕಿ ಸಖತ್ತಾಗಿ ಜಬರ್ದಸ್ತಾಗಿ ಮಾಡಿರ್ತೀನಿ. ಮಕ್ಕಳಿಗೆಲ್ಲ ನೆಗಡಿ ಕೆಮ್ಮು ಅದು ಇದೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಮಾಡಿದೆ. ಸೊ ಮಾಡಿದ್ಮೇಲೆ ಫಿಶ್ ಫ್ರೈನ ಏನೋ ಕಷ್ಟಪಟ್ಟು 1-2 ತಿಂದರು. ಯಾಕೆ ಈ ಥರ ಅಂತಂದರೆ, ನಮ್ಮ ಮನೆಯವರೆಲ್ಲ ಹುಟ್ಟಿದ್ದು ಇಲ್ಲೇ ಮಹಾರಾಷ್ಟ್ರದಲ್ಲಿ, ನನ್ನ ಮಗಳು ಕೂಡ ಹುಟ್ಟಿದ್ದು ಇಲ್ಲೇ. ಸೊ ಅವ್ರಿಗೆಲ್ಲ ಮೀನು ಸಾರಲ್ಲಿ ಮೀನು ವಾಸನೆ ಬರಬಾರ್ದು, ಮೀನು ಸಾರಲ್ಲಿ ಮೀನು ವಾಸನೆ ಬರೋದು ಇನ್ಯಾವ ವಾಸನೆ ಬರೋಕ್ಕೆ ಸಾಧ್ಯ ಹೇಳಿ. ಸೊ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಹಾಕೊಟ್ಟು ತಟ್ಟೆನ ನಮ್ಮ ಮನೆಯವ್ರಂತೂ ಟಚ್ಚು ಮಾಡಿಲ್ಲ, ಜಸ್ಟ್ ಹಿಂಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ, ಅದ್ರ ಜೊತೆ ಕಿಂಚಿ ಅದು ತಿಂದಿದ್ದಾರೆ. ಮೀನು ಸಾರನ್ನ ತಿಂತೀನಿ ಕೊನೆವರೆಗೂ ನಾನು ಎಷ್ಟೋ ಹೇಳಿದ್ರು ಸಿಟ್ಟು ಮಾಡಿದ್ರು ತಿಂತೀನಿ ಅಂತ ಅಲ್ಲೇ ಡ್ರ್ಯಾಗ್ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ನನ್ನ ಮಗ ಕಲಸಿ ಅದಕ್ಕೆ ಒಂದು 3 ಗಾಡಿ ನಿಂಬೆಹಣ್ಣು ಕಿವುಚ್ಕೊಂಡು ಅದನ್ನು ಕಿವುಚ್ಬಿಟ್ಟು ಅಲ್ಲೇ ಬಿಟ್ಟಿದ್ದಾನೆ. ಇದೊಂದೇ ಸಲ ಆಗಲ್ಲ, ಮೋಸ್ಟ್ ಆಫ್ ದ ಟೈಮು ಫಿಶ್ ಕರಿ ಮಾಡಿದಾಗ ನಮ್ಮ ಮನೇಲಿ ನಡೆಯುವಂಥ ಕತೆ ಇದು. ನಂಗೆ ಸಖತ್ ಸಿಟ್ಟು ಬರುತ್ತೆ, ತಂದುಬಿಡ್ತಾರೆ ತುಂಬಾ ಕೂಡ, ಹಾಗೆ ತಿನ್ನೋದಿಲ್ಲ. ನನಗಂತೂ ಪಂಚಪ್ರಾಣ. ಏನು ಮಾಡಬೇಕು? ನಿಮ್ಮ ಮನೆ ಕತೆಗಳು ಯಾರ ಮನೇಲಾದರೂ ಈಗಿದೆಯಾ ಹೇಳ್ತೀರಾ?